ಇದು ಎಲ್ಲರಿಗೂ ನಮಸ್ಕಾರಗಳು. ಈ ಒಂದು ಹಾಗೂ ನಮ್ಮ ಲಾರಿ ಮಾಲೀಕರ ಪದಾಧಿಕಾರಿಗಳು ಎಲ್ಲರೂ ಇದ್ದಾರೆ. ಈ ಒಂದು ಮೀಡಿಯಾಗೆ ಬಂದಿರೋದು ಏನಪ್ಪ ಅಂದರೆ ನಮಗೆ ಫಸ್ಟ್ ಆಫ್ ಆಲ್ ಏನಂತ ಓವರಾಲ್ ಹೇಳ್ತಾ ಇರೋದು ಸ್ಕೀಮ್ಗಳು ಬಂದಿರೋದ್ರಿಂದ ಭಾಗ್ಯಗಳು ಬಂದಿರೋದ್ರಿಂದ ನಿಮಗೆ ತೊಂದರೆ ಆಗ್ತಾ ಇದೆ ಅಂತ. ಹೌದು ಏರಿಕೆ ಮಾಡಿಬಿಟ್ಟು ಅವರು ಅದನ್ನ ಫುಲ್ಫಿಲ್ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತಿದ್ದಾರೆ. ಆರ್ಯ ಸೈನ್ಸ್ PU ಕಾಲೇಜ್ ಶಿವಮೊಗ್ಗದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಕಟ್ಟಡದ ಉದ್ಘಾಟನಾ ಸಮಾರಂಭ. ಶಿವಮೊಗ್ಗದ LBS ನಗರದಲ್ಲಿ ಸುಸಜ್ಜಿತ ಲ್ಯಾಬ್ ಹಾಗೂ ಅನುಭವಿ ಉಪನ್ಯಾಸಕರನ್ನ ಹೊಂದಿರುವ ಆರ್ಯ ಸೈನ್ಸ್ PU ಕಾಲೇಜಿನಲ್ಲಿ ಇದೇ ಜೂನ್ 26ರಂದು ಜಗದ್ಗುರು ಶ್ರೀ 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 ವಿಧುಶೇಖರ ಭಾರತಿ ಶ್ರೀಗಳ ಅಮೃತ ಹಸ್ತದಿಂದ ಉದ್ಘಾಟನೆಗೊಳ್ಳಲಿದೆ. ಉದ್ಘಾಟನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ ಕೋರುವವರು ಎನ್ ರಮೇಶ್, ಕಾರ್ಯದರ್ಶಿಗಳು ಹಾಗೂ ಪ್ರಾಂಶುಪಾಲರು, ಸಿಬ್ಬಂದಿಗಳು, ಆರ್ಯ ಸೈನ್ಸ್ PU ಕಾಲೇಜ್. ಡೀಸೆಲ್ ಬೆಲೆ ಏಕಾಏಕಿ ಯಾರಿಗೂ ಯಾವ ಸಂಘಕ್ಕೂ ಕರೆದಿಲ್ಲ. ಕರ್ನಾಟಕ ರಾಜ್ಯ ಲಾರಿ ಮಾಲೀಕರ ಸಂಘ ಇದೆ, ಇದಕ್ಕೆ ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಮಾಲೀಕ 2 ಸಂಘ ಇದ್ದಾವೆ. ಯಾವುದಕ್ಕೂ ಕರೆದಿಲ್ಲ. ಏಕಾಏಕಿ ಯಾವ ಸಂಘಕ್ಕೂ ಕರೆದೆ ನಮ್ಮ ಏಕಾಏಕಿ ರಾತ್ರೋರಾತ್ರಿ ಈ ಡೀಸೆಲ್ ಬೆಲೆಯನ್ನು ಏರಿಸಿ ಆದೇಶ ಹೊರಡಿಸಿದ್ದಾರೆ. ನಾವು ಇವತ್ತವರೆಗೆ ಎಲ್ಲ ಸಂಘ ಸಂಸ್ಥೆಗಳು ಇದ್ರ ಬಗ್ಗೆ ವಿರೋಧ ಮಾಡಿದೆ. ನಮ್ಮದೊಂದೇ ಅಲ್ಲ, ಎಲ್ಲ ವಾಣಿಜ್ಯ ಸಂಘಗಳು ಎಲ್ಲವೂ ವಿರೋಧ ಮಾಡಿದ್ದೇವೆ. ಆದರೂ ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊತಲ್ಲ. ಇದೇ ರೀತಿ ನಮ್ಮ ಲಾರಿ ಮಾಲೀಕರಿಗೆ ಅನ್ಯಾಯದ ಹೊರತು ಬೇರೆ ಏನು ಇವತ್ತವರೆಗೆ ಏನು ಅನುಕೂಲ ಆಗಿಲ್ಲ. ಯಾವ ಸರ್ಕಾರದಿದ್ದಾಗಲಿ, ಕೇಂದ್ರ ಸರ್ಕಾರವೂ ಅಷ್ಟೇ. ಕೊರೋನಾ ಬಂದು ಎಲ್ಲ ಲಾರಿ ಮಾಲೀಕರು ಎಲ್ಲ ಲಾರಿಗಳು ನಿಲ್ಲಿಸಿ ಎಷ್ಟೋ ಜನ ಪಾಪರಾಗಿ ಅವರೆಲ್ಲ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅಂಥ ಸಮಯದಲ್ಲೂ ಕೊರೋನಾ ಹೋದ್ಕೊಳ್ಳೆ ತಕ್ಷಣ 30-35 ರೂಪಾಯಿ ಕೇಂದ್ರ ಸರ್ಕಾರದಿಂದನೂ ಈ ಡೀಸೆಲ್ ಬೆಲೆ ಜಾಸ್ತಿ 65 ರೂಪಾಯಿ ಇದ್ದಿದ್ದು 80-85 ಮಾಡಿ ಅವರು ಬಿಟ್ಟಿದ್ದಾರೆ. ಅದೇ ರೀತಿ ಈ ಸಲ ಈ ಸರ್ಕಾರ ಬಂದು 1 ವರ್ಷ ಆಗಿದೆ. ಇನ್ನೂ ಆ ಹೊರೆನೇ ನಮಗೆ ತಗೊಳ್ಳೋಕೆ ಆಗ್ತಾಯಿಲ್ಲ. ಅದ್ರ ಹಿಂದೆಯೇ ಇದು ಮತ್ತೆ ಎಲ್ಲದಕ್ಕೂ ಗ್ಯಾರಂಟಿಗಳು ಕೊಟ್ಟು ಜನಗಳಿಗೆ ನಾವು ಗ್ಯಾರಂಟಿ ಕೊಡ್ತಿದ್ವಿ ಅಂತ ಸಾವಿರಾರು ಗಟ್ಟಲೆ ದುಡ್ಡನ್ನು ಅವ್ರಿಗೆ ಹಂಚಿಬಿಟ್ಟು ಈ ಒಂದು ಹೊರೆಯನ್ನು ಲಾರಿ ಮಾಲೀಕರ ಮೇಲೆ ಬರೆ ಎಳೆದಿದ್ದಾರೆ. ಇದಕ್ಕೆ ಎಲ್ಲ ಲಾರಿ ಮಾಲೀಕರು, ಇಡೀ ರಾಜ್ಯದ ಲಾರಿ ಮಾಲೀಕರ ಸಂಘ, ಫೆಡರೇಷನ್ ಆಫ್ ಕರ್ನಾಟಕ ಮಾಲೀಕರ ಸಂಘ ಎಲ್ಲರೂ ಖಂಡಿಸ್ತಾ ಇದ್ದೀವಿ. ಈ ಕೂಡಲೇ ಈ ಒಂದು ಏನು ಜಾಸ್ತಿ ಮಾಡಿದ್ದಾರೆ ಡೀಸೆಲ್ ಮತ್ತು ಪೆಟ್ರೋಲ್ ಎಲ್ರಿಗೂ ಬೇಕಾಗಿದ್ದೆ, ನಮಗೊಬ್ಬರಿಗೆ ಅಲ್ಲ. ಡೀಸೆಲ್ ರೈತರಿಗೂ ಬೇಕು, ರೈತರಿಗೂ ಬೇಕಾಗಿರುತ್ತೆ, ನಮ್ಮ ಲಾರಿ ಮಾಲೀಕರು ಬಸ್ಸವ್ರಿಗೂ ಬೇಕಾಗತ್ತೆ, ಯಾರಿಗೂ ಅವಶ್ಯಕತೆ ಜನಸಾಮಾನ್ಯರಿಗೆ. ಪಬ್ಲಿಕ್ಕಿಗೂ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ದಾರೆ. ಅದ್ರ ಬಗ್ಗೆನೂ ಪಬ್ಲಿಕ್ ಅವರು ಯಾರೂ ಇನ್ನೂ ವಾಯ್ಸ್ ಎತ್ತಿಲ್ಲ. ಯಾಕಂತ ನನಗೆ ಅರ್ಥ ಆಗ್ತಿಲ್ಲ. ನಾವು ಒಬ್ಬರೇ ಇದಕ್ಕಿರೋದು, ಎಲ್ಲರೂ ಖಂಡಿಸಬೇಕು ಇದ್ರ ಬಗ್ಗೆ, ಡೀಸೆಲ್ ಮತ್ತು ಪೆಟ್ರೋಲ್ ಬಗ್ಗೆ. ಇದಕ್ಕೋಸ್ಕರ ನಾವು ಮಾಧ್ಯಮದ ಮುಖಾಂತರ ತಮಗೆ ಬೇಡ್ಕೊಳ್ಳೋದೇನಪ್ಪ ಅಂದರೆ ತತ್ಕ್ಷಣ ನಮ್ಮ ಈ ಒಂದು ಖಂಡಿಸ್ತಿರುವ ಈ ಒಂದು ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆನ ಈ ಕೂಡಲೇ ತಕ್ಷಣ ಕಮ್ಮಿ ರೇಟ್, ಹಿಂದಿನ ರೇಟ್ ಮಾಡಿ ತಕ್ಷಣ ಜಾರಿಗೆ ತರಬೇಕು ಅಂತ ನಿಮ್ಮ ಮೂಲಕ ಕೇಳ್ಕೊತಾ ಇದ್ದೀನಿ.